ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ಸಮರ್ಪಣೆ ಮಾಡುವ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಈ ಎರಡೂ ವಿಧವಾದಂಥ ಕರ್ಮಗಳಿಂದ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡುವ ಸದುಪಯೋಗವನ್ನು, ಉತ್ತಮವಾದ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಂಥದ್ದು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಅವನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಏಕಂ ಶಾಸ್ತ್ರಂ, ಶಾಸ್ತ್ರಗಳಲ್ಲಿ ಅತ್ಯಂತ ಮುಖ್ಯವಾದ ಶಾಸ್ತ್ರ ಅದು ಯಾವುದು ಅಂತಂದರೆ ದೇವಕೀ ಪುತ್ರ ಗೀತಂ. ದೇವಕೀ ಪುತ್ರನಾಗಿರತಕ್ಕಂಥ ಶ್ರೀಕೃಷ್ಣ ತಾನು ನುಡಿದ ಶಾಸ್ತ್ರ ಅದು ಭಗವದ್ಗೀತೆ. ಅದು ಒಂದೇ ಒಂದು ಶಾಸ್ತ್ರ, ಅರ್ಥಾತ್ ಅತ್ಯಂತ ಮುಖ್ಯವಾದ ಶಾಸ್ತ್ರ. ಏಕೋ ದೇವ, ಒಬ್ಬನೇ ಒಬ್ಬ ಜಗತ್ತಿನಲ್ಲಿ ಸರ್ವೋತ್ತಮನಾದ ದೇವತೆ. ಅದು ಯಾರು ಅಂದರೆ ದೇವಕೀ ಪುತ್ರನಾದ ಶ್ರೀಕೃಷ್ಣ. ಅವನೇ ಶ್ರೀನಿವಾಸ, ಅವನೇ ಕೃಷ್ಣ. ದಶಾವತಾರಗಳನ್ನು ತಾಳಿದವನು ಅವನೇ, ಶತಸಹಸ್ರ ಅವತಾರಗಳನ್ನು ಹೊಂದಿದವನು, ಅನಂತ ಅವತಾರಾತ್ಮಕನಾದಂಥವನು ಭಗವಂತನಾದ ಆ ಶ್ರೀನಿವಾಸನೇ. ಆದ್ದರಿಂದ ಅಂತಹ ಶ್ರೀನಿವಾಸ ಅವನೇ ಕೃಷ್ಣ. ಅವನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ ಅದು ಶ್ರೀಮದ್ ಭಗವದ್ಗೀತೆ. ಆ ಭಗವದ್ಗೀತೆ ಅದರ ಪಾನವನ್ನು ಮಾಡಿದ್ರೆ ಸಾಕು, ನಮ್ಮ ಮಲ ಅದು ಪರಿಹಾರವಾಗತ್ತೆ ಅಂತಾರೆ. ಗಂಗಾ ಜಲದಲ್ಲಿ ಸ್ನಾನವನ್ನು ಮಾಡಿದಾಗ ಶಾರೀರಿಕವಾದ ಮಲ ಮತ್ತು ಮಾನಸಿಕವಾದ ಸ್ವಲ್ಪ ಮಲ ಅದು ನಾಶವಾಗತ್ತೆ. ಆದರೆ ಭಗವದ್ಗೀತೆಯ ಅಮೃತದ ಪಾನವನ್ನು ಮಾಡಿದರೆ ಸಾಕು, ಈ ಗೀತೆಯ ಗಂಗೆಯಲ್ಲಿ ಮುಳುಗಿದರೆ ಸಾಕು, ಇನ್ನು ಯಾವ ವಿಧವಾದ ಪಾಪಗಳೂ ನಮ್ಮನ್ನು ಅಂಟೋಲ್ಲ, ಮೋಕ್ಷವನ್ನು ತಲುಪಿಸುತ್ತೆ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಮಹತ್ವವನ್ನು ಪಡೆದ ಗ್ರಂಥ. ಜಗತ್ತಿನ 100 ಗ್ರಂಥಗಳಲ್ಲಿ ಅತ್ಯಂತ ಪ್ರಮುಖವಾದ ಗ್ರಂಥ ಅಂತ ಪರಿಗಣನೆಯನ್ನು ಪಡೆದಿದ್ದು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯನ್ನು ಕುರಿತು ಜಗತ್ತಿನಲ್ಲಿ ಈವರೆಗೆ ಹೊಂದಿರತಕ್ಕಂಥ ವ್ಯಾಖ್ಯಾನಗಳು ಎಷ್ಟಿವೆ, ಸಾವಿರಾರು ವ್ಯಾಖ್ಯಾನಗಳು ಬಂದಿವೆ. ಜಗತ್ತಿನ ಮತ್ತಾವ ಗ್ರಂಥಕ್ಕೂ ಇಷ್ಟು ವ್ಯಾಖ್ಯಾನ ಗ್ರಂಥಗಳು ಬಂದಿಲ್ಲ. ಆದ್ದರಿಂದ 700 ಶ್ಲೋಕಗಳಲ್ಲಿ ಶ್ರೀಮದ್ ಭಗವದ್ಗೀತೆ ತಾನು ವ್ಯಾಪಿಸಿಕೊಂಡಿದೆ. ಅಂಥ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮಗೆ ಪುಣ್ಯವನ್ನು ತಂದುಕೊಡುವಂಥ ಒಂದು ವಿಶೇಷವಾದ ಸಂಗತಿ. ಆರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ ನಾವೀಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಎಲ್ಲರೂ ಕೂಡ ಒಟ್ಟಾಗಿ ಶ್ರೀನಿವಾಸ ದೇವರ ಮುಂದೆ ಗೀತೆಯನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಪೂರೈಸಿಕೊಳ್ಳುವ ದೃಷ್ಟಿಯಿಂದ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ
ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣಸ್ಯ ಪ್ರೇರಣೆಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಭಾವಾರ್ಥವನ್ನು ಹಾಗೆಯೇ ವಿಶೇಷವಾದ ವ್ಯಾಖ್ಯಾನವನ್ನು ಈಗ ನಾವು ಶ್ರವಣ ಮಾಡುವ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತೊಡಗುತ್ತಾ ಇದ್ದೇವೆ. ಶ್ರದ್ಧೆಯಿಂದ ನಾವು ಪ್ರವಚನವನ್ನು ಶ್ರವಣ ಮಾಡೋಣ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಧ್ಯ ಚ ಮೂರ್ಧ್ಯಾದಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಯೋಗ ಮಾರ್ಗವನ್ನು ಅವಲಂಬಿಸಬೇಕು. ತನ್ನ ಶರೀರದಲ್ಲಿ ಎಲ್ಲ ನಾಡಿಗಳಲ್ಲೂ ಸಂಚರಿಸುವಂತಹ ವಾಯುವನ್ನು ನಿಗ್ರಹಿಸಿ ಷಟ್ಚಕ್ರದಲ್ಲಿ ತಾನು ನಿಧಾನವಾಗಿ ಒಂದೊಂದು ಚಕ್ರ, ಕೆಳಗಿನ ಚಕ್ರದಿಂದ ಗುದಮಾರ್ಗದಲ್ಲಿರುವಂತಹ ಚಕ್ರದಿಂದ ಆರಂಭಿಸಿ ಮೇಲಿನ ಚಕ್ರದವರೆಗೂ ಕೂಡ ತಾನು ತನ್ನ ಪ್ರಾಣವನ್ನು ತಂದು ಬಿಡಬೇಕು ಅಂತ ಪರಮಾತ್ಮ ಅಲ್ಲಿ ತಿಳಿಸಿದ. ಈ ಷಟ್ಚಕ್ರಗಳ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ತಂತ್ರಸಾರ ಸಂಗ್ರಹ ಎನ್ನುವ ಗ್ರಂಥದಲ್ಲಿ ತಿಳಿಸಿದಂತೆ ತ್ರಿಕೋಣವನ್ನೋ ಚ ಷಡಸ್ರವಾಯೋ ದ್ವಿಸ್ತಾವದಸ್ಥ ವೃತ್ತ ರವಿತ್ರಿವನ್ನೋ ಮೂಲೇಚನಾಭೋ ಹೃದಯೇಂದ್ರಯೋನಿ ಅಂತ ಈ ರೀತಿಯಾಗಿ ಹೇಳಿದಂತೆ ನಮ್ಮ ಶರೀರದಲ್ಲಿ 6 ಚಕ್ರಗಳು ಕೂಡ ಉತ್ತಮವಾದಂತಹ ತೇಜಸ್ಸಿನಿಂದ ಕೂಡಿದ್ದಾಗಿರ್ತವೆ. ಆ ಚಕ್ರಗಳು ಎಲ್ಲೆಲ್ಲಿ ಇದೆ ಅಂತಂದರೆ ನಾವು ಮೊನ್ನೆ ತಿಳಿದುಕೊಂಡಂತೆ ಸಂಕ್ಷೇಪವಾಗಿ ಮೊದಲನೇ ಚಕ್ರ ಮೂಲ ಸ್ಥಾನದಲ್ಲಿದೆ. ಅದು 4 ದಳದ ಚಕ್ರ, 4 ದಳದ ಪದ್ಮ ಅಲ್ಲಿದೆ. ಅಲ್ಲಿ ಆ
ಚಕ್ರ ಇದು ಅರುಣವರ್ಣ, ಅಂದರೆ ಉದಯಿಸುವ ಸೂರ್ಯನಂತೆ ಕಾಂತಿಯುಕ್ತವಾಗಿರ್ತದೆ. ಅಲ್ಲಿ ತ್ರಿಕೋಣ ಅಗ್ನಿಮಂಡಲ ಇರ್ತದೆ. ಅಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ತಾನು ನೆಲೆಸಿರುತ್ತಾನೆ. ಇನ್ನು ಮೇಲಿನ ಸ್ಥಾನದಲ್ಲಿ ಎರಡನೆಯ ಚಕ್ರ ನಾಭಿಸ್ಥಾನದಲ್ಲಿರ್ತದೆ. ಈ ಚಕ್ರ 6 ದಳಗಳು ಉಳ್ಳದ್ದಾಗಿರುತ್ತದೆ. ಇದು ಕೂಡ ಅರುಣವರ್ಣವೇ. ಇಲ್ಲಿ ಷಟ್ಕೋಣ ವಾಯುಮಂಡಲ ಇರ್ತದೆ. ಹಾಗೂ ಸಂಕರ್ಷಣ ರೂಪಿ ಪರಮಾತ್ಮ ಇಲ್ಲಿ ನೆಲೆಸಿರ್ತಾನೆ, ನೆಲೆಸಿ ನಮ್ಮನ್ನು ಅನುಗ್ರಹಿಸ್ತಾನೆ. ಇನ್ನು ಹೃದಯ ಸ್ಥಾನ, ಮೂರನೆಯ ಚಕ್ರ ಹೃದಯ ಸ್ಥಾನ. ಹೃದಯ ಸ್ಥಾನದಲ್ಲಿ 8 ದಳದ ಪದ್ಮ ಹೊಂದಿರ್ತದೆ. ಆ ಪದ್ಮ ಇದು ಅರುಣವರ್ಣ. ಇಲ್ಲಿ 12 ಅಸ್ತ್ರಗಳಿಂದ 12 ಕಿರಣಗಳಿಂದ ಕೂಡಿದಂತಹ ಸೂರ್ಯಮಂಡಲ ಇಲ್ಲಿರ್ತದೆ. ಇಲ್ಲಿ ಪರಮಾತ್ಮ ಅನಿರುದ್ಧ ರೂಪದಿಂದ ನಿದ್ದು ನಮ್ಮನ್ನು ಅನುಗ್ರಹಿಸ್ತಾನೆ. 4ನೇ ಚಕ್ರ ಕಂಠಸ್ಥಾನದಲ್ಲಿರ್ತದೆ. ಇದು 2 ದಳದ ಪದ್ಮದಿಂದ ಕೂಡಿರ್ತದೆ. ಇದು ಸಿತವರ್ಣ, ಬಿಳಿಯ ವರ್ಣದ್ದಾಗಿರ್ತದೆ. ವೃತ್ತಾಕಾರದ ಚಂದ್ರಮಂಡಲದಲ್ಲಿ ಇದ್ದು ಪರಮಾತ್ಮ ವಾಸುದೇವ ರೂಪದಿಂದ ನಮ್ಮನ್ನು ಅನುಗ್ರಹಿಸ್ತಾನೆ. ಇನ್ನು 5ನೇ ಚಕ್ರ ಭ್ರೂಮಧ್ಯ ಸ್ಥಾನದಲ್ಲಿರ್ತದೆ. ಇದು 5 ದಳದ ಪದ್ಮವಾಗಿರ್ತದೆ. ಇದು ಕೂಡ ಬಿಳಿಯ ಶುಭ್ರವರ್ಣದ್ದು. ಹಾಗೂ ಇದು ಕೂಡ ತ್ರಿಕೋಣ ವನ್ಯಮಂಡಲದಿಂದ ಕೂಡಿರುತ್ತದೆ. ನಾರಾಯಣ ರೂಪದಿಂದ ಪರಮಾತ್ಮ ಇಲ್ಲಿ ನೆಲೆಸಿರ್ತಾನೆ. ಇನ್ನು ಕೊನೆಯ ಚಕ್ರ ಬ್ರಹ್ಮರಂಧ್ರದಿಂದ, ಅಂದರೆ ನಮ್ಮ ತಲೆಯ ಮೇಲಿನಿಂದ 12 ಅಂಗುಲದ ಮೇಲೆ ಒಂದು ಮೂರ್ಧಾಧಾರ ಚಕ್ರ, ಆಧಾರ ಚಕ್ರ ಅಂತ ಇರ್ತದೆ. ಈ ಮೂರ್ಧ್ಯಾಧಾರ ಚಕ್ರ ಅಂತ ಕರೀತಾರೆ. ಇದು 12 ದಳದ ಪದ್ಮ ಇಲ್ಲಿರ್ತದೆ. ಹಾಗೂ ಪರಮಾತ್ಮ ಇಲ್ಲೂ ಕೂಡ ಬಿಳಿಯ ಪದ್ಮದಲ್ಲಿ ವೃತ್ತಾಕಾರ ಚಂದ್ರಮಂಡಲದ ಪರಮಾತ್ಮ ನಮ್ಮನ್ನು ಅನುಗ್ರಹಿಸ್ತಾನೆ. ಈ ರೀತಿಯಾಗಿ ಷಟ್ಚಕ್ರಗಳ ಬಗ್ಗೆ ನಾವು ಸಂಕ್ಷೇಪವಾಗಿ ತಿಳಿದುಕೊಳ್ಳಬಹುದು. ಈ ಷಟ್ಚಕ್ರಗಳಲ್ಲಿ ಜೀವನನ್ನು ನಿಧಾನವಾಗಿ ತರಬೇಕು ಅಂತ ತಿಳಿಸ್ತಾರೆ. ಆ ತರುವ ವಿಧಾನವನ್ನು ಕೂಡ ಹೇಗೆ ತರಬೇಕು, ತಂದಾಗ ಜೀವನನ್ನು ಹೇಗೆ ಕೊನೆಯ ಬ್ರಹ್ಮರಂಧ್ರದಿಂದ ಸ್ಫೋಟ ಮಾಡಿ ಬಿಡಬೇಕು ಎನ್ನುವ ವಿಷಯವನ್ನು ಭಾಗವತ ದ್ವಿತೀಯ ಸ್ಕಂದದಲ್ಲಿ ತಿಳಿಸ್ತಾ, ಸ್ವಪಾರ್ಷ್ಣಿನಾಪೀಡ್ಯ ಗುದಂ ತಥೋನಿಲಂ ಸ್ಥಾನೇಷು ಷಟ್ಚೂನ್ ನಮಯೇ ಜಿತಕ್ಲಮಃ ನಾಭ್ಯಾಂ ಸ್ಥಿತಂ ಹೃದ್ಯವರೋಪ್ಯ ತಸ್ಮಾತ್ ಉದಾನಗತ್ಯೋ ರಹಿತಂ ನಯೇನ್ ಮುನಿಹಿ. ಮುನಿಹಿ ಅಂತ ಹೇಳ್ತಾರೆ. ಮುನಿಹಿ ಅಂತ ಯಾರನ್ನ ಕರೀತಾರೆ ಅಂತಂದರೆ, ಯಾರಾದರೆ ಮನುಗಳನ್ನು ಉಚ್ಚಾರಣೆ ಮಾಡ್ತಾರೋ, ಮನು ಅಂತಂದರೆ ಮಂತ್ರಗಳು ಅಂತ ಅರ್ಥ. ಮಂತ್ರಾಭ್ಯಾಸವನ್ನು ಮಾಡುವವರನ್ನ ಮುನಿ ಅಂತ ಕರೀತಾರೆ. ಹಾಗೂ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟವರನ್ನು ಕೂಡ ಮುನಿ ಅಂತ ಕರೀತಾರೆ. ಆ ವಿಧವಾದಂಥವನು ಸ್ವಪಾರ್ಷ್ಣಿನಾಪೀಡ್ಯ, ತನ್ನ 2 ತೊಡೆಗಳಿಂದ ಪೀಡನೆ ಮಾಡಿ ಗುದಮಾರ್ಗವನ್ನು ಮುಚ್ಚಬೇಕು. ಮುಚ್ಚಿ ಅಲ್ಲಿಂದ ಕ್ರಮವಾಗಿ ಮೇಲೆ ಜೀವನನ್ನು ತರಬೇಕು. ಮೊದಲು ಅಲ್ಲಿರುವಂತಹ ಆಧಾರ ಚಕ್ರದಿಂದ ಆರಂಭಿಸಿ ನಾಭಿಸ್ಥಾನದಲ್ಲಿರುವಂತಹ ಚಕ್ರಕ್ಕೆ ತಂದು ಹೀಗೆ ಕ್ರಮವಾಗಿ ಮೇಲೆ ತರಬೇಕು ಅಂತ ಹೇಳ್ತಾರೆ. ಹೃದಯ ಸ್ಥಾನ, ಆಮೇಲೆ ಉರಸ್ಸು, ಹೀಗೆ ತರಬೇಕು ಅಂತ ಹೇಳ್ತಾ, ತಥೋನುಸಂಧಾಯ ಧಿಯಾಮನಸ್ವಿ ಸ್ವತಾಲುಮೂಲಂ ಶನಕೈರ್ ನಯತ್ತತಃ ತಸ್ಮಾತ್ ಧ್ರುವೋಂತರ ಮುನ್ನಯೇತ ನಿರುದ್ಧ ಸಪ್ತಾಶ್ವ ಪಥೋನಪೇಕ್ಷಃ. ಆಮೇಲೆ ಮನಸ್ಸಿನಲ್ಲಿ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಳ್ಳುತ್ತಾ, ಪರಮಾತ್ಮನ ಗುಣಗಳನ್ನು ಅನುಸಂಧಾನ ಮಾಡ್ತಾ, ಪರಮಾತ್ಮನ ಧ್ಯಾನವನ್ನು ಮಾಡ್ತಾ, ತಾನು ತನ್ನ ಜೀವನನ್ನು ನಿಧಾನವಾಗಿ ತಾಲುಮೂಲ, ಅಂದರೆ 4ನೇ ಚಕ್ರ ಇರುವಂತಹ ತಾಲುಮೂಲ, ಕಂಠಸ್ಥಾನದಲ್ಲಿರುವಂತಹ ಯಾವ ಚಕ್ರ ಇರ್ತದೋ ಅಲ್ಲಿಗೆ ತರಬೇಕು. ಅಲ್ಲಿಂದ ಭ್ರೂಮಧ್ಯದಲ್ಲಿರುವಂತಹ ಯಾವುದು ಕೇಂದ್ರ ಸ್ಥಾನವಾಗಿರ್ತದೋ ಅಲ್ಲಿಗೆ ತರಬೇಕು. ಅದನ್ನು ಸಪ್ತಾಶ್ವಪಥ ಅಂತ ಕರೀತಾರೆ. ಯಾವ ಕಂಠಸ್ಥಾನದಿಂದ ಆರಂಭಿಸಿ ನಮ್ಮ ಭ್ರೂಮಧ್ಯಕ್ಕೆ ಬರುವಂತಹ ಏನು ಮಾರ್ಗ ಇರ್ತದೋ ಅದನ್ನು ಸಪ್ತಾಶ್ವಪಥ ಅಂತ ಹೇಳ್ತಾರೆ. ಆ ಸಪ್ತಾಶ್ವಪಥ ಮೂಲಕವಾಗಿ ತಾನು ತನ್ನ ಜೀವನನ ತರಬೇಕು. ಅಲ್ಲಿ ಎಷ್ಟು ಜಾಗ್ರತೆಯಿಂದ ಇರಬೇಕು ಅಂತಂದರೆ, ಭ್ರೂಮಧ್ಯಕ್ಕೆ ಬಂದಾಗ ಅವಸರ ಪಡಬಾರದು. ಅವಸರಪಟ್ಟು ಹಾಗೇ ಯಾವುದೋ ಒಂದು ಮಾರ್ಗದಿಂದ ನಾವು ಜೀವನನ ಬಿಟ್ಟು ಬಿಟ್ಟರೆ ಪುನಃ ಮತ್ತೆ ಸಂಸಾರವೇ. ಉದ್ದೇಶ ಏನು? ತಾನು ಮೂಲಾಧಾರದಿಂದ ಆರಂಭಿಸಿ ನಿಧಾನವಾಗಿ ಮೇಲೆ ತರ್ತಾ ಇದ್ದಾನೆ. ಇದಕ್ಕೆಲ್ಲ ಮುಖ್ಯ ಉದ್ದೇಶ ಏನು ಅಂತಂದರೆ, ಬ್ರಹ್ಮರಂಧ್ರದಿಂದ ತಾನು ಈ ಶರೀರವನ್ನು ಬಿಟ್ಟು ಕೊನೆಯ ಕಾಲಕ್ಕೆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟವನಾಗಿ ತಾನು ಮೋಕ್ಷವನ್ನು ಹೊಂದಬೇಕು ಅಂಥೇಳಿ. ಅವಸರಪಟ್ಟು ತಾನು ತುಂಬ ಅವಸರ ಮಾಡಿದರೆ ಬ್ರಹ್ಮರಂಧ್ರದಿಂದ ಜೀವ ಹೋಗದೇನೆ ಬೇರೆ ರಂಧ್ರಗಳಿಂದ ಜೀವ ಹೋಗುವ ಪ್ರಸಂಗ ಬರ್ತದೆ. ಅದಕ್ಕಾಗಿ ಭಾಗವತದಲ್ಲಿ ಹೇಳ್ತಾರೆ, ಸ್ಥಿತ್ವಾ ಮುಹೂರ್ತಾರ್ಧಂ ಅಕುಂಠ ದೃಷ್ಟಿ ನಿರ್ಭಿದ್ಯ ಮೂರ್ಧನ್ ವಿಸೃಜೇತ್ ಪರಂಗತಃ ಯದಿ ಪ್ರಯಾಸ್ಯತ ಪಾರಮೇಷ್ಠ್ಯಂ ವೈಹಾಯಸಾನಾಮುತ ಯದ್ವಿಹಾರಂ. ಆ ಭ್ರೂಮಧ್ಯ ಸ್ಥಾನದಲ್ಲಿ ಎಷ್ಟೊತ್ತಿರಬೇಕು ಅಂತಂದರೆ, ಜೀವ ಮುಹೂರ್ತಾರ್ಧ, ಅರ್ಧ ಮುಹೂರ್ತದವರೆಗೂ. ಒಂದು ಮುಹೂರ್ತ ಅಂದರೆ 48 ನಿಮಿಷ, 24 ನಿಮಿಷದವರೆಗೂ, ಅಂದರೆ ಅರ್ಧ ಮುಹೂರ್ತ ಅಂದರೆ 24 ನಿಮಿಷವಾದ ಕಾರಣ 24 ನಿಮಿಷವರೆಗೂ ಕೂಡ
ಅಲ್ಲೇ ಇರಬೇಕು ಜೀವ. ಅಲ್ಲೇ ಇದ್ದೇನು ಮಾಡಬೇಕು? ಅಕುಂಠ ದೃಷ್ಟಿ, ಪರಮಾತ್ಮನನ್ನು ಬಿಟ್ಟು ಬೇರೆಯವರಲ್ಲಿ ತನ್ನ ಮನಸ್ಸನ್ನು ಇಡಬಾರದು. ದೃಷ್ಟಿ ಅಂತ ಹೇಳ್ತಾರೆ. ದೃಷ್ಟಿ ಅಂತಲೇ ನೋಡುವುದು. ನೋಡುವುದಂದ್ರೇನು? ಅವಾಗೆ ಕಣ್ಣನ್ನು ಮುಚ್ಚಿರ್ತಾನೆ ಯೋಗಿ ಆದವನು. ಕಣ್ಣನ್ನು ಮುಚ್ಚಿದಾಗಲೂ ಕೂಡ ಅವನ ದೃಷ್ಟಿಯಲ್ಲಿರಬೇಕು, ಅವನ ಚಿತ್ತ ಎಲ್ಲಿರಬೇಕು? ಪರಮಾತ್ಮನಲ್ಲಿ ಇರಬೇಕು. ಅಕುಂಠ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಬೇರೆ ಯಾವ ಪದಾರ್ಥಗಳು ಯಾವಾದರೆ ದೋಷಯುಕ್ತವಾಗಿರ್ತವೋ ಆ ದೋಷಯುಕ್ತವಾದಂತಹ ಯಾವ ಪದಾರ್ಥಗಳನ್ನು ಕೂಡ ನೆನೆಯದೇನೆ ಪರಮಾತ್ಮನಲ್ಲಿ ಮಾತ್ರ ಮನಸ್ಸನ್ನು ಇಟ್ಟವನಾಗಿ ನಿರ್ಭಿದ್ಯ ಮೂರ್ಧನ್, ತನ್ನ ಶಿರಸ್ಸಿನ ಮೇಲಿರುವಂತಹ ಬ್ರಹ್ಮರಂಧ್ರವನ್ನು ಸ್ಫೋಟಿಸಿ ತಾನು ವಿಸರ್ಜೇತ್ ಪರಂಗತಃ, ತನ್ನ ಶರೀರವನ್ನು ವಿಸರ್ಜನೆ ಮಾಡಬೇಕು. ಹೋದಾಗ ಪರಂಗತಃ, ಮೇಲೆ ಲೋಕಕ್ಕೆ ಹೋಗ್ತಾನೆ. ಏನು ಯಾವ ಲೋಕಕ್ಕೆ ಹೋಗ್ತಾನೆ ಹೀಗೆ ಹೋದವನು ಅಂತಂದರೆ? ಯದಿ ಪ್ರಯಾಸ್ಯತ ಪಾರಮೇಷ್ಠ್ಯಂ, ಹೀಗೆ ಒಂದು ಸಲ ತಾನು ಶರೀರವನ್ನು ಬಿಟ್ಟರೆ ಅವನು ಬ್ರಹ್ಮಪದವಿಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಬ್ರಹ್ಮಪದವಿ ಅಂತಂದರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಯಾವುದಾದರೆ ದೇವತೆಗಳಿಗೆ ಮಾತ್ರ ಗಮ್ಯವಾಗಿರ್ತದೋ, ಸಾಮಾನ್ಯ ದೇವತೆಗಳೆಲ್ಲ ಎಲ್ಲರೂ ಕೂಡ ಹೋಗುವುದಿಲ್ಲ. ಮಹಾದೇವತೆಗಳು ಮಹಾಯೋಗಿಗಳು ಮಾತ್ರ ಹೋಗುವಂತಹ ಮಹಾಸ್ಥಾನವಾದಂತಹ ಆ ಬ್ರಹ್ಮಲೋಕವನ್ನು ಅವನು ಹೊಂದುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಾವನು ಬ್ರಹ್ಮರಂಧ್ರದಿಂದ ತಾನು ಜೀವನನ ಬಿಡ್ತಾನೋ ಅವನ ಯೋಗ್ಯತೆ ಎಷ್ಟಿರ್ತದೆ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಷ್ಟಾಧಿಪತ್ಯಂ ಗುಣಸನ್ನಿವಾಪೆ ಸಹೈವ ಗಚ್ಚೇನ್ ಮನಸೇಂದ್ರಿಯೈಶ್ಚ ಯೋಗೇಶ್ವರಾನಾಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ. ಅವರಿಗೆ ಎಂತಹ ಯೋಗ್ಯತೆ ಬರ್ತದೆ ಅಂತಂದರೆ ಅಷ್ಟಾಧಿಪತ್ಯಂ, ಯಾವ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮ ಈಶತ್ವಂ ವಶಿತ್ವಂ ಚಾಷ್ಟಭೂತಯ ಅಂತ ಏನು ಕರೀತಾರೋ ಆ 8 ಯೋಗ ಸಿದ್ಧಿ ಅವರಿಗೆ ಪೂರ್ಣವಾಗಿರ್ತದೆ. ಮತ್ತು ಎಲ್ಲ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಪರಮಾತ್ಮನನ್ನು ಮಾತ್ರ ಧ್ಯಾನ ಮಾಡ್ತಾ ಆ ಯೋಗೇಶ್ವರರು ಅಂತ ಕರೆಯಲ್ಪಡುವಂತಹ ಅವರು 3 ಲೋಕದ ಹೊರಗಿರುವಂತಹ ಆ ಸತ್ಯಲೋಕವನ್ನು ಕುರಿತು ತಾವು ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣವನ್ನು ಮಾಡುವಾಗ ಜೀವನಿಗೆ ಅಷ್ಟು ಮೇಲೆ ಹೋಗುವ ಯೋಗ್ಯತೆ ಇರುವುದಿಲ್ಲ. ಹಾಗಿದ್ದಾಗ ಜೀವನನ್ನು ಅಲ್ಲಿ ಕರೆದುಕೊಂಡು ಹೋಗುವವರು ಯಾರು? ಜೀವನಿಗಾದರೂ ಆ ಜೀವ ಯಾವನಾದರೆ ಬ್ರಹ್ಮರಂಧ್ರದಿಂದ ತನ್ನ ಶರೀರವನ್ನು ಬಿಟ್ಟಿದ್ದಾನೋ ಅವನ ಸಾಧನೆ ಆಗಿದೆ. ಸಾಧನೆ ಅವನ ಯೋಗ್ಯವಾದಂತಹ ಲೋಕವನ್ನು ತಲುಪಿಸುವುದು ದೇವತೆಗಳ ಜವಾಬ್ದಾರಿ. ಹೀಗಾಗಿ ಪವನಾಂತರಾತ್ಮ, ಅವನ ಅಂತರಾತ್ಮದಲ್ಲಿ ಸಾಕ್ಷಾತ್ ಮುಖ್ಯವಾಯುದೇವರಿದ್ದು ಅವನನ್ನು ಮೇಲೆ ಕರೆದುಕೊಂಡು ಹೋಗ್ತಾರೆ. ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾತಪೋಯೋಗ ಸಮಾಧಿ ಬಾಜಾಂ. ಯಾವುದೋ ನಾವು ಅಶ್ವಮೇಧ ಯಾಗಾದಿಗಳನ್ನು ಮಾಡ್ತೇವೆ, ನನ್ನ ಕೈಲಿರುವ ಏನೋ ದುಡ್ಡನ್ನು ದಾನ ಮಾಡ್ತೇನೆ. ನೀನು ಎಷ್ಟು ದುಡ್ಡು ದಾನ ಮಾಡಿದರೂ ಕೂಡ ಯಾವ ಕರ್ಮದಲ್ಲೂ ಕೂಡ ಅಂತಹ ಉತ್ತಮವಾದಂತಹ ಗತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅಷ್ಟು ಅತ್ಯುತ್ತಮವಾದಂತಹ ಗತಿಯಾಗಿದೆ. ವಿದ್ಯಾ ತಪೋಯೋಗ ಸಮಾಧಿ ಬಾಜಾಂ. ಇಡೀ ಅವರ ಜೀವನ ಎದಕ್ಕಿರ್ತದೆ ಅಂತಂದರೆ ವಿದ್ಯೆ, ತಪಸ್ಸು, ಸಮಾಧಿ ಅಂತಂದರೆ ಪರಮಾತ್ಮನ ಅಕುಂಠಿತವಾದಂತಹ ಪರಮಾತ್ಮನನ್ನು ಯಾವ ಲೋಪವೂ ಇಲ್ಲದೇನೆ ಪೂರ್ಣವಾಗಿ ಯಾವಾಗಲೂ ಸ್ಮರಣೆ ಮಾಡುವಂತಹ ಒಂದು ಉತ್ತಮವಾದಂತಹ ಯೋಗಿಗಳ ಅವರ ಸಾಧನೆಯ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನ ಅದು. ಆ ಪರಿಪಕ್ವತೆ ಸಾಧಿಸಿದವರು ಹೊಂದುವಂತಹ ಸಮಾಧಿ, ಆ ಸಮಾಧಿ ಭಾಜಾಂ. ಇಂತಹ ಐಶ್ವರ್ಯವುಳ್ಳವರು, ಇವರ ಐಶ್ವರ್ಯವೇ ಇದು. ವೈಶ್ವಾನರಂ ಯಾತಿ ವಿಹಾಯ ಸಾಗತಃ ಸುಷುಮ್ನಯ ಬ್ರಹ್ಮಪಥೇನ ಶೋಚಿಷ ವಿಧೂತ ಕಲ್ಕೋತ ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪಶೈಂಶುಮಾರಂ. ದೇವತೆಗಳು ಹೋಗುವಂತಹ ಯಾವ ಮಾರ್ಗ ಇದೆ ಅದನ್ನು ವೈಶ್ವಾನರ ಮಾರ್ಗ ಅಂತ ಕರೀತಾರೆ. ಆ ವೈಶ್ವಾನರ ಮಾರ್ಗ ಮೂಲಕವಾಗಿ ಸುಷುಮ್ನಯ ಯಾಕೆಂದರೆ ಅವರು ಸುಷುಮ್ನಾ ನಾಡಿಯ ಕೊನೆಯ ಸ್ಥಾನವಾದಂತಹ ಸುಷುಮ್ನಾ ನಾಡಿ ಇದ್ದದ್ದು ಮೂಲಾಧಾರಂ ಸಮಾರಭ್ಯ ಆಮೂರ್ಧಾನಂ ರುಜುಸ್ಥಿತ ಸುಷುಮ್ನಾ ಸಾ ವಿಜ್ಞೇಯ ಅಂತ ಹೇಳ್ತಾರೆ. ವೈದ್ಯುತ ಅಂತೇಳಿ ಅಂತಂದರೆ ನಮ್ಮ ಮೂಲ ಸ್ಥಾನದಿಂದ ಆರಂಭಿಸಿ ನಮ್ಮ ತಲೆಯ ಮೇಲಿನವರೆಗೂ ಕೂಡ ರುಜುವಾಗಿ ನೆಟ್ಟಗೆ ನೇರಾಗಿ ಸ್ವಲ್ಪ ಕೂಡ ಅಂಕುಡಂಕುಗಳು ಇಲ್ಲದಿರುವ ಏಕೈಕ ನಾಡಿ ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯ ಮೂಲಕವಾಗಿ ತಾವು ಶರೀರವನ್ನು ಬಿಟ್ಟಿದ್ದಾರೆ. ಆದ್ದರಿಂದಾಗಿ ಇವರು ಇಂತಹ ಉತ್ತಮವಾದಂತಹ ಮಾರ್ಗವನ್ನು ದಾಟಿ ಹೋಗುತ್ತಾರೆ. ಇವರು ವಿಧೂತ ಕಲ್ಕಃ, ಎಲ್ಲ ದೋಷಗಳನ್ನು ಪರಿಹರಿಸಿಕೊಂಡವರು. ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪಶೈಂಶುಮಾರಂ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದಾದರೂ ಒಂದು ಚಿಕ್ಕ ಗ್ರಾಮದಿಂದ ಹಳ್ಳಿಗಳಿಂದ ದೊಡ್ಡ ದೊಡ್ಡ ನಗರಗಳಿಗೆ ಹೋಗುವಾಗ ವಿಸ್ತಾರವಾದಂತಹ ರಸ್ತೆಗಳ ಮೂಲಕವಾಗಿ ಹೋಗ್ತಾ ಇರ್ತೇವೆ. ಅದನ್ನೇ ನಾವು ಈಗಿನ ವಾಡಿಕೆಯ ಭಾಷೆಯಲ್ಲಿ ಹೈವೇ ಅಂತ ಕರಿತೇವೆ.
ಹಾಗೆ ಮೋಕ್ಷಕ್ಕೆ ಹೋಗುವಂತಹ ಯಾವ ಜೀವರಿರ್ತಾರೋ ಪ್ರತಿ ಬ್ರಹ್ಮಕಲ್ಪದಲ್ಲೂ ಕೂಡ ಅನೇಕ ಜೀವರು ತಾವು ಬ್ರಹ್ಮದೇವರನ್ನ ಅನುಸರಿಸಿಕೊಂಡು ಹೋಗ್ತಾರೆ. ಹೋಗುವಾಗ ಆ ಜೀವರು ಕೂಡ ಅನೇಕರಾಗಿರ್ತಾರೆ. ಪರಮಾತ್ಮ ಈ ಎಲ್ಲ ಜೀವರ ಸೌಲಭ್ಯಕ್ಕಾಗಿ ತಾನೊಂದು ಹೈವೇ ನಿರ್ಮಾಣ ಮಾಡಿದ್ದಾನಂತೆ, ತನ್ನ ಲೋಕವಾದಂತಹ ವೈಕುಂಠವನ್ನು ಕುರಿತು ಹೋಗುವುದಕ್ಕಾಗಿ. ಅದನ್ನೇ ವೈಶ್ವಾನರ ಮಾರ್ಗ, ಅರ್ಚಿರಾದಿ ಮಾರ್ಗ, ಅರ್ಚಿರಾದಿ ಪಥಾವಾಯುಂ ಪ್ರಾಪ್ಯತೇನ ಜನಾರ್ದಂ ಅಂತ ಹೇಳ್ತಾರೆ. ಅರ್ಚಿರಾದಿ ಮಾರ್ಗ, ಈ ಎಲ್ಲ ಮಾರ್ಗವನ್ನು ದಾಟಿ 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 ಮುಂದೆ ಹೋಗ್ತಾರೆ. ಕೊನೆಗೆ ಹೇಳ್ತಾರೆ ಚಕ್ರಂ ನೃಪಶೈಂಶುಮಾರಂ, ಇಡೀ ರಾಶಿಗಳು, ಎಲ್ಲ ನಕ್ಷತ್ರಗಳು, ಇವು ಎಲ್ಲವನ್ನೂ ಕೂಡ ತನ್ನ ಶರೀರದಲ್ಲಿ ಹೊತ್ತು ನಿಂತಿರುವಂತಹ ಕಾಲ ನಿಯಾಮಕನಾದಂತಹ ಕಾಲಸ್ವರೂಪಿಯಾದಂತಹ ಶಿಂಶುಮಾರ ರೂಪಿ ಪರಮಾತ್ಮನ ಯಾವ ಮಾರ್ಗ ಇರ್ತದೋ ಆ ಮಾರ್ಗವನ್ನು ಕುರಿತು, ಆ ಮಾರ್ಗವನ್ನು ದಾಟಿಕೊಂಡು ಸತ್ಯಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಪರಮಾತ್ಮ ಎಷ್ಟು ಕೃಪಾಳು ಅಂತಂದರೆ, ಶಿಂಶುಮಾರನ ಬಗ್ಗೆ ಹೇಳ್ತಾರೆ, ದಂಶ್ರಾಕರಾಲ ಮುಖಲಗ್ನ ಸುಮೇರು ಶೃಂಗಂ ಇಂದು ಪ್ರಜಾಪತಿಕರೈರನುವಿದ್ಧ ಗಾತ್ರಂ ಪುಚ್ಛೇ ವಹಂತಮಯಸಂ ಧ್ವಮೋಜಸಾಹಂ ಧ್ಯಾಯಾಮಿ ಪುತ್ರ ಧನಧಾನ್ಯದ ಶಿಂಶುಮಾರಂ ಅಂತ ಹೇಳ್ತಾರೆ. ಪ್ರತಿ ದಿವಸವೂ ಕೂಡ ಆ ಶಿಂಶುಮಾರನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವ ಶೈಂಶುಮಾರಂ ಅಂತೇಳಿ ಭಾಗವತದಲ್ಲಿ ಹೇಳಿದ್ದಾರೋ ಅಂತಹ ಶಿಂಶುಮಾರನ ಪೂಜೆ ಮಾಡಬೇಕು. ಯಾಕೆ? ಪುಚ್ಛೇ ವಹಂತಂ ಧ್ರುವಂ ಓಜಸಾಹಂ. ನೋಡಿ, ನಮಗೆ ಯಾರಾದರೂ ಇಷ್ಟ ಆದರೆ ನಾವು ಅವ್ರು ಏನು ಮಾಡ್ತೇವೆ, ಏನೋ ನಮಗೆ ನಮ್ಮ ಹತ್ರ ಇರುವಂತಹ ಏನೋ ಸ್ವಲ್ಪ ಹಣವನ್ನು ಕೊಡ್ತೇವೆ, ಏನೋ ಒಂದು ಆಸ್ತಿಯಲ್ಲಿ ಭಾಗವನ್ನು ಕೊಡ್ತೇವೆ. ತನ್ನ ಭಕ್ತ ಚಿಕ್ಕ ಮಗುವಾಗಿದ್ದಾಗಿಂದಲೂ ಕೂಡ ತತ್ಪರನಾದವನು, ಕೇವಲ ಪರಮಾತ್ಮನೇ ಬಿಟ್ಟು ಬೇರೆ ದಿಕ್ಕು ಇಲ್ಲ ಎಂದು ತಿಳಿದಂತಹ ಧ್ರುವ ಮಹಾರಾಜನಿಗೆ ಪರಮಾತ್ಮ ಕೊಟ್ಟ ಸ್ಥಾನ ಏನು ಗೊತ್ತಾ? ಶಿಂಶುಮಾರ ಸ್ಥಾನ. ಅದನ್ನೇ ಧ್ರುವಲೋಕ ಅಂತ ನಾವು ಕರಿತೇವೆ. ತನ್ನ ಶಿಂಶುಮಾರದ ಯಾವ ಸಾಮ್ರಾಜ್ಯ ಇದೆಯೋ ಆ ಸಾಮ್ರಾಜ್ಯದ ಪಕ್ಕದಲ್ಲೇನೆ ಧ್ರುವ ಮಹಾರಾಜನಿಗಾಗಿ ಪರಮಾತ್ಮ ಒಂದು ಲೋಕವನ್ನೇ ನಿರ್ಮಾಣ ಮಾಡಿ ಕೊಟ್ಟ. ಯಾಕೆಂದರೆ ತನ್ನ ಹತ್ತಿರ ಇರಬೇಕು ಅಂಥೇಳಿ. ಅಷ್ಟು ಮಾತ್ರ ಅಲ್ಲ, ಶಿಂಶುಮಾರ ಪರಮಾತ್ಮ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳ್ತಾರೆ. ಇದಕ್ಕಿಂತ ಭಕ್ತ ಪರಾಧೀನತೆ, ಭಕ್ತ ಸುಲಭತೆ ಇನ್ನು ಯಾವ ದೇವರಲ್ಲಿ ನಾವು ಕಾಣಬಹುದು? ಅಂತಹ ಯಾವ ಶಿಂಶುಮಾರ್ಗ ಇದೆಯೋ ಆ ಮಾರ್ಗವನ್ನು ದಾಟಿಕೊಂಡು ಜೀವ ತಾನು ಹೋಗಿ ಸತ್ಯಲೋಕವನ್ನು ಪಡಿತಾನೆ. ಆದ್ದರಿಂದಾಗಿ ಅಂದರೆ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳಿದಂತೇನೆ ನಾವು ಇದೆಲ್ಲವನ್ನು ಕೂಡ ಮಾಡಬೇಕು, ಅಭ್ಯಾಸ ಮಾಡಿಕೊಳ್ಳಬೇಕು. ಇದೇನು ಒಂದು ಜನ್ಮದಲ್ಲಿ ಅಭ್ಯಾಸ ಮಾಡಿಕೊಳ್ತೀವಿ ಅಂದರೆ ಸಾಧ್ಯ ಇಲ್ಲ. ಅನೇಕ ಜನ್ಮದ ಪರಿಪಾಕದ ಫಲವಾಗಿ ಈ ರೀತಿಯಾಗಿ ನಾವು ಶರೀರವನ್ನು ಬಿಡುವಲು ಸಾಧ್ಯ ಇದೆ ಅಂಥೇಳಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾದಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ ಅಂತ ಹೇಳಿದಂತೇನೆ ಎಲ್ಲ ತನ್ನ ಶರೀರದ ಎಲ್ಲ ದ್ವಾರಗಳನ್ನು ಕೂಡ ನಿಯಮನ ಮಾಡಿಕೊಳ್ತಾ ಮನಸ್ಸನ್ನು ಹೃನ್ಯಾಮಕನಾದಂತಹ ಹರತಿ ಇತಿ ಹೃತು ಅಂತ ಹೇಳ್ತಾರೆ. ಎಲ್ಲವನ್ನು ಕೂಡ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆ ಒಳಗೆ ಹಾಕ್ಕೊಳ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಹೃತ್ ಅಂತ ಕರೀತಾರೆ. ಅಂತಹ ಹೃನ್ಯಾಮಕನಾದಂತಹ ಪರಮಾತ್ಮನಲ್ಲಿ ತನ್ನ ಮನಸ್ಸನ್ನು ಇಟ್ಟವನಾಗಿ ಎಲ್ಲೇ ಇಂದ್ರಿಯಗಳನ್ನು ಕೂಡ ಅವನ ಕಡೆಗೆ ತಿರುಗಿಸಿದವನಾಗಿ ತಾನು ತನ್ನ ಶರೀರದ ಬ್ರಹ್ಮರಂಧ್ರದಿಂದ ಜೀವನನ್ನು ಬಿಡಬೇಕು ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಇಂದ್ರಿಯಗಳು ಹೊರಮುಖ ಆಗಿರ್ತವೆ. ಕಾಟಕೋಪನಿಷತ್ತಿನಲ್ಲೂ ಕೂಡ ನಚಿಕೇತ ಇದೇ ಹೇಳ್ತಾನೆ, ಎಲ್ಲ ಇಂದ್ರಿಯಗಳು ಪರಾಂಚಿಕಾನಿ ವ್ಯತೃಣಾತ್ ಸ್ವಯಂಭೂ ಅತಃಪರಂ ಪಶ್ಯತಿ ನಾಂತರಾತ್ಮನ್. ಬ್ರಹ್ಮದೇವರು ಹೇಳ್ತಾರೆ, ನಿನಗೆ ಈ ಸಂಪತ್ತು ಕೊಡ್ತೇನೆ, ಈ ಸಂಪತ್ತು ಕೊಡ್ತೇನೆ, ಇತ್ತಗೋ ಇದನ್ನು ಭೋಗ ಮಾಡು, ಯಾಕೆ ಇದೆಲ್ಲ ಬೇಕಾಗಿತ್ತು, ಜ್ಞಾನ ಯಾಕೆ ಬೇಕಾಗಿತ್ತು ಅಂತ ಕೇಳಿದಾಗ ಆ ನಚಿಕೇತ ಮಹರ್ಷಿ ಹೇಳ್ತಾನೆ, ಪರಮಾತ್ಮ ತಾನು ಜೀವನಿಗೆ ಶರೀರವನ್ನು ಕೊಡುವಾಗ ಎಲ್ಲ ಇಂದ್ರಿಯಗಳನ್ನು ಹೊರಮುಖವಾಗಿ ಮಾಡಿದ. ಆದರೆ ಕಶ್ಚಿತ್ ಅಮೃತತ್ವಂ ಇಚ್ಛನ್, ಯಾರಿಗಾದರೆ ಮೋಕ್ಷ ಬೇಕೆಂಬ ಇಚ್ಛೆ ಇದೆ, ಯಾವನಿಗಾದರೆ ತತ್ವದ ಜ್ಞಾನ ಬೇಕೆಂಬ ಇಚ್ಛೆ ಇದೆ, ಅವನೇನು ಮಾಡ್ತಾನೆ, ನಿವೃತ್ತ ಚಕ್ಷು, ತನ್ನ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ತಾನೆ, ಇಂದ್ರಿಯಗಳನ್ನು ಒಳಗೆ ತಿಳಿಸ್ಕೊಳ್ತಾನೆ. ಒಳಗೆ ತಿಳಿಸಿಕೊಂಡು ಎಲ್ಲ ಹೊರಗಡೆ ಇರುವಂತಹ ಪದಾರ್ಥಗಳನ್ನು ನೋಡಿ ಆಯಿತು, ನಮ್ಮ ಒಳಗೆ ಯಾರಿದ್ದಾರೆ, ನಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮನ ದರ್ಶನ ಮಾಡಿಕೊಳ್ಳಬೇಕು ಅಂಥೇಳಿ ಸಾಧನೆ ಮಾಡಿ ಆ ಜೀವ ಉತ್ತಮವಾದಂತಹ ಗತಿಯನ್ನು ಪಡಿತಾರೆ ಅಂತ ಅಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಹೇಳ್ತಾರೆ, ಹೃದಯ ನಿಧಾಯ ಮನೋಹೃದಿ ನಿರುದ್ಧ್ಯ ಚ, ಮನಸ್ಸನ್ನು ಹೃನ್ಯಾಮಕನಾದಂತಹ ಪರಮಾತ್ಮನಲ್ಲಿ ಇಟ್ಟು ತಾನು ಶರೀರವನ್ನು ಬಿಡಬೇಕು. ತದ್ವಾರ ಮಾತ್ರ ಉತ್ತಮವಾದಂತಹ ಗತಿಯನ್ನು ಪಡೆಯಲು ಸಾಧ್ಯವಿದೆ ಅಂಥೇಳಿ ಪರಮಾತ್ಮ ಈ ಶ್ಲೋಕದ ಮೂಲಕವಾಗಿ ತಿಳಿಸಿದ್ದಾನೆ. ತಿಳಿಸಿದ ಮೇಲೆ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಅಖಂಡ ಸ್ಮೃತಿ
ರೂಪ ಯೋಗಧಾರಣ ಏವ ಅಭಿಯುಕ್ತ. ಅಖಂಡ ಸ್ಮೃತಿ ರೂಪವಾದಂತಹ ಯೋಗಾಭ್ಯಾಸವನ್ನು ಇಲ್ಲಿ ಪ್ರದರ್ಶಿಸಬೇಕು ಅಂತ ಹೇಳ್ತಾರೆ. ಅಂದರೆ ಆ ಅಖಂಡ ಸ್ಮೃತಿ ರೂಪವಾದಂತಹ ಒಂದು ಯಾವ ವಿಶಿಷ್ಟವಾದಂತಹ ರೀತಿ ಇರ್ತದೋ ಆ ರೀತಿಯಿಂದ ತಾನು ಶರೀರವನ್ನು ಬಿಡಬೇಕು. ಏನು ಅಖಂಡ ಸ್ಮೃತಿ ಅಂತಂದರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಖಂಡ ಸ್ಮೃತಿರ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚದೆ ಅಂತ ಹೇಳ್ತಾರೆ. ನಮ್ಮ ಧ್ಯಾನದ ವಿಧಿ ಎರಡು ವಿಧವಾಗಿರ್ತದಂತೆ. ಒಂದು ಖಂಡ ಸ್ಮೃತಿ, ಇನ್ನೊಂದು ಅಖಂಡ ಸ್ಮೃತಿ ಅಂಥೇಳಿ. ಇದು ಕೂಡ ಎರಡೆರಡು ಬಗೆಯಾದದ್ದು ಅಂತ ಹೇಳ್ತಾರೆ. ಉದಾಹರಣೆಗೆ ಖಂಡ ಸ್ಮೃತಿಯನ್ನು ತೆಗೆದುಕೊಂಡಾಗ ಒಬ್ಬ ತಾನು ತನ್ನಗೆ ಯೋಗ್ಯ ಇರುವಂತಹ ಪರಮಾತ್ಮನ ಒಂದೊಂದೇ ಅಂಗವನ್ನು ಚಿಂತನೆ ಮಾಡ್ತಾನೆ. ಅವನಿಗೆ ಪೂರ್ಣವಾದಂತಹ ಪರಮಾತ್ಮನ ಶರೀರವನ್ನು, ಮೊನ್ನೆ ಪರಮಾತ್ಮನಿಗೆ ಒಂದು ರೂಪವನ್ನು ಇಟ್ಟುಕೊಂಡು, ಪರಮಾತ್ಮನಿಗೆ ರೂಪ ಇದೆ, ಆ ರೂಪವು ಕೂಡ ನಮ್ಮಂತೆ ಪಾಂಚಭೌತಿಕ ಅಥವಾ ಸ್ಥೂಲ ಸೂಕ್ಷ್ಮ ಶರೀರ ಇಲ್ಲ, ಅಪ್ರಾಕೃತವಾದಂತಹ ರೂಪ ಇದೆ ಪರಮಾತ್ಮನಿಗೆ. ಅಂತಹ ಅಪ್ರಾಕೃತ ರೂಪದಲ್ಲೂ ಕೂಡ ಪರಮಾತ್ಮನ ಎಲ್ಲ ಶರೀರವನ್ನು ಅವನಿಗೆ ಅನುಸಂಧಾನ ಮಾಡಲು ಸಾಧ್ಯ ಇಲ್ಲ. ಅವನೇನು ಮಾಡ್ತಾನೆ, ಪರಮಾತ್ಮನ ಪಾದ ಅಥವಾ ಪರಮಾತ್ಮನ ಮುಖ, ಹೀಗೆ ಪರಮಾತ್ಮನ ಯಾವುದೋ ಒಂದು ಅಂಗವನ್ನು, ಅಂದರೆ ಪರಮಾತ್ಮನ ಶರೀರದ ಒಂದು ಖಂಡವನ್ನು, ಒಂದು ಭಾಗವನ್ನು ಮಾತ್ರ ಸ್ಮರಣೆ ಮಾಡ್ತಾನೆ. ಹೀಗಾಗಿ ಇದು ಒಂದು ವಿಧವಾದಂತಹ ಖಂಡ ಸ್ಮೃತಿ. ಮತ್ತೊಂದು ಖಂಡ ಸ್ಮೃತಿ ಏನು ಅಂತಂದರೆ, ಅವನಿಗೆ ಯಾವಾಗಲೂ ಕೂಡ ಕೂತಾಗ ದೀರ್ಘಕಾಲವಾಗಿ ಪರಮಾತ್ಮನ ಸ್ಮರಣೆ ಬರುವುದಿಲ್ಲ. ಅವನ ಸ್ಮೃತಿ ಏನಾಗ್ತದೆ, ಪರಮಾತ್ಮನ ಸ್ಮರಣೆ ಆಗ್ತದೆ, ಖಂಡ ಖಂಡವಾಗಿ ಬರ್ತದೆ. ಸ್ವಲ್ಪ ಹೊತ್ತು ಬರ್ತದೆ, ಸ್ವಲ್ಪ ಹೊತ್ತು ಬರುವುದಿಲ್ಲ. ಹೀಗಾಗಿಯೂ ಕೂಡ ಅದನ್ನು ಖಂಡ ಸ್ಮೃತಿ ಅಂತ ಕರೀತಾರೆ. ಇನ್ನು ಮಹಾಯೋಗಿಗಳು ಯಾರಿರ್ತಾರೋ ಅವರು ಅಖಂಡವಾಗಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾರೆ. ಅವರು ಹೇಗೆ ಚಿಂತನೆ ಮಾಡ್ತಾರೆ ಅಂತಂದರೆ ಅಖಂಡವಾಗಿ ಚಿಂತನೆ ಮಾಡ್ತಾರೆ. ಇದು ಕೂಡ ಎರಡು ವಿಧ ಅಂತ ಹೇಳ್ತಾರೆ. ಅಂದರೆ ಹಿಂದೆ ನಾವು ಖಂಡ ಸ್ಮೃತಿಯಲ್ಲಿ ಯಾವ ಎರಡು ವಿಧವನ್ನು ತಿಳಿದುಕೊಂಡಿದ್ದೀವೋ ಅದೇ ವಿಧವಾದಂತಹ ಎರಡು ವಿಧ. ಒಂದು ಅಖಂಡ ಸ್ಮೃತಿ ಏನು ಅಂತಂದರೆ, ಆ ಮಹಾಯೋಗಿಗಳು ಪರಮಾತ್ಮನ ಸಮಸ್ತ ಶರೀರವನ್ನು ಚಿಂತನೆ ಮಾಡ್ತಾರೆ. ಹೀಗಾಗಿ ಅವರ ಒಂದು ವಿಧವಾದಂತಹ ಅಖಂಡ ಸ್ಮೃತಿ ಇದು. ಮತ್ತೊಂದು ಅಖಂಡ ಸ್ಮೃತಿ ಏನು ಅಂತಂದರೆ, ಅವಿಚ್ಛಿನ್ನವಾಗಿ ಪರಮಾತ್ಮನನ್ನು ಅವರು ಧ್ಯಾನ ಮಾಡ್ತಾರೆ. ಒಂದು ವಿಷಯವನ್ನು ಕೂಡ ಹೇಳುವಾಗ ಅಪರೋಕ್ಷ ಜ್ಞಾನ ಹೇಗಾಗ್ತದೆ ಅಂತ ಹೇಳಿದಾಗ ನಾವು ಹಿಂದೆ ಹೇಳಿಕೊಂಡ್ವಿ, ಒಂದು ಕ್ಷಣದಲ್ಲಿ ಅನೇಕ ಭಾಗ ಮಾಡಿದಾಗ ಆ ಒಂದು ಭಾಗ ಎಷ್ಟಿರ್ತದೋ ಅಷ್ಟು ಮಾತ್ರ ಸಾಮಾನ್ಯ ಜೀವನಿಗೆ ಅಪರೋಕ್ಷ ಜ್ಞಾನವಾಗ್ತದೆ. ಅವಾಗೆ ಪರಮಾತ್ಮನ ಪಾದ ಕಾಣಿಸಿರ್ಬೋದು, ಅಥವಾ ಪರಮಾತ್ಮನ ತಲೆ ಕಾಣಿಸಿರ್ಬೋದು, ಪರಮಾತ್ಮನ ಕೈ ಕಾಣಿಸಿರ್ಬೋದು, ಏನಾದರೂ ಕಾಣಿಸಿರ್ಬೋದು. ಸ್ವರೂಪೋದ್ಧಾರಕ ಗುರುಗಳು ಬಂದು ನಿನಗಾದದ್ದು ಅಪರೋಕ್ಷ ಜ್ಞಾನ ಅಂತ ಹೇಳುವವರು ಕೂಡ ಇದು ಅಪರೋಕ್ಷ ಜ್ಞಾನ ಅಂತ ಅವನಿಗೆ ಗೊತ್ತಾಗಿರುವುದಿಲ್ಲ. ಇಂತಹ ಅಪರೋಕ್ಷ ಜ್ಞಾನ ಯೋಗಿಗಳಿಗೆ ಪ್ರತಿ ದಿವಸ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಚತುರ್ಮುಖ ಬ್ರಹ್ಮದೇವರಿಗೆ ಎಷ್ಟಾಗ್ತದೆ ಅಂತಂದರೆ, ಪ್ರತಿ ದಿವಸವೂ ಕೂಡ ಚತುರ್ಮುಖ ಬ್ರಹ್ಮದೇವರಿಗೆ 48 ನಿಮಿಷದವರೆಗೂ ಕೂಡ ಅಪರೋಕ್ಷ ಜ್ಞಾನವಾಗ್ತದೆ. ಪ್ರತಿ ದಿವಸ ಆಗ್ತದೆ ಅವರಿಗೆ. ಪ್ರತಿ ದಿವಸ ಕಣ್ಣು ಮುಚ್ಚಿ ಕೂತ 48 ನಿಮಿಷವರೆಗೂ ಕೂಡ ಆ ಕಡೆ ಈ ಕಡೆ ಕದಲದೇನೆ 48 ನಿಮಿಷ ತಮ್ಮ ಅಂತರ್ಯಾಮಿಯನ್ನು ಅವರು ದರ್ಶನ ಮಾಡಿಕೊಳ್ತಾರೆ. ಇನ್ನೂ ಹೆಚ್ಚು ಮಾಡ್ಕೊಳ್ತಾರೆ, ಆದರೆ ಅವರಿಗೆ ಅಷ್ಟು ಯೋಗ್ಯತೆ ಅಂತ ಹೇಳ್ತಾರೆ. ಅಂದರೆ ಒಂದು ಕ್ಷಣದಲ್ಲಿ ಅನೇಕ ಭಾಗ ಮಾಡಿದಾಗ ಅಪರೋಕ್ಷ ಜ್ಞಾನ ಪಡುವಂತಹ ನಾವೊಂದು ಅತ್ಯಂತ ಸಾಮಾನ್ಯ ಜೀವರು, ಮಹಾಯೋಗ್ಯತೆ ಉಳ್ಳಂತಹ ಪಾರಮೇಷ್ಠ ಪದವಿ ಯುಕ್ತರಾದಂತಹ ಬ್ರಹ್ಮದೇವರು ಅಷ್ಟು. ಅಂದರೆ ಅವರ ಸ್ಮೃತಿ, ಅವರ ಅಖಂಡ ಸ್ಮೃತಿ ಆ ರೀತಿಯಾದದ್ದು. ಅವರೇನು ಮಾಡ್ತಾರೆ, ಈ ವಿಧವಾದಂತಹ ಅಖಂಡ ಸ್ಮೃತಿ ಪೂರ್ವಕವಾಗಿ ತಾನು ಶರೀರವನ್ನು ಬಿಟ್ಟಾಗ ಮಾತ್ರ ಅವನು ಸತ್ಯಲೋಕವನ್ನು ಪಡಿತಾನೆ ಅಂತ ಹೇಳ್ತಾರೆ. ಅಂದರೆ ಸತ್ಯಲೋಕವನ್ನು ಪಡೆಯುವುದು ಅಷ್ಟು ಸುಲಭ ಅಲ್ಲ. ಎಷ್ಟೆಷ್ಟೋ ಜನ್ಮದ ಪರಿಪಾಕ ಇದ್ದರೆ ಮಾತ್ರ ನಾವು ಸತ್ಯಲೋಕವನ್ನು ಪಡೆಯಲು ಸಾಧ್ಯವಿದೆ. ಸಾಮಾನ್ಯ ಜೀವರಿಗೆ ಸತ್ಯಲೋಕ ಇದು ನಾವು ಹೊಂದಲು ಸಾಧ್ಯ ಇಲ್ಲ. ಯಾಕೆ? ನಮಗೆ ಅಖಂಡ ಸ್ಮೃತಿ ಇಲ್ಲ. ಆದ್ದರಿಂದಾಗಿ ನಾವು ಕಣ್ಣು ಮುಚ್ಚಿ ಕೂತಾಗ ಪರಮಾತ್ಮನ ಯಾವ ಅಂಗವನ್ನು ನಮಗೆ ಚಿಂತನೆ ಮಾಡಲು ಸಾಧ್ಯ ಇದೆ? ಒಂದು ಅಂಗವನ್ನು ಸರಿಯಾಗಿ ಚಿಂತನೆ ಮಾಡಲು ಸಾಧ್ಯ ಇಲ್ಲ. ಆದರೆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಸಮಸ್ತ ಶರೀರವನ್ನು ವೇದೋಕ್ತ, ತದನುಕ್ತ, ಭಾರತೋಕ್ತ, ಸಂಪ್ರದಾಯ ಶ್ವೇತರ ಸ್ವಾಭಿನ್ನತೆಯ ಅಂತ ಹೇಳ್ತಾರೆ. ವೇದದಲ್ಲಿ ಹೇಳದ ಅನೇಕ ಗುಣಗಳನ್ನು ಉಪಾಸನೆ ಮಾಡುವ ಯೋಗ್ಯತಾ ಪುರುಷರು ಬ್ರಹ್ಮದೇವರು. ಹೀಗಾಗಿ ಅವರಿಗೆ ಅಂತಹ ಅಖಂಡ ಸ್ಮೃತಿ ಆಗ್ತದೆ. ಅಂತಹವರು ಮಾತ್ರ, ಅಂದರೆ ಬ್ರಹ್ಮದೇವರು ಅವರು ಬ್ರಹ್ಮ ಪದವಿಯಲ್ಲಿ ಇರ್ತಾರೆ, ಬ್ರಹ್ಮಲೋಕದಲ್ಲೇ ಇರ್ತಾರೆ. ಇನ್ನು ಅವರ ಕೆಳಗಿನ ಅನೇಕ ಯೋಗಿಗಳು ಕೂಡ ಈ ವಿಧವಾದಂತಹ ಅಖಂಡ ಸ್ಮೃತಿಯನ್ನು ಪಡೆದು, ಅಂದರೆ ಬ್ರಹ್ಮದೇವರಿಗೆ ಬಂದಂತೆ 48 ನಿಮಿಷ ಅವರಿಗೆ ಅಪರೋಕ್ಷ ಜ್ಞಾನ ಬರದಿದ್ದರೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಅವರು ಸತ್ಯಲೋಕಾದಿ ಮಹಾಲೋಕವನ್ನು ಹೊಂದಿ, ತದನಂತರ ಚತುರ್ಮುಖ ಬ್ರಹ್ಮದೇವರ ಕಲ್ಪ ಪೂರ್ತಿ ಮುಗಿದ ಮೇಲೆ ಅವರು ಮೋಕ್ಷವನ್ನು ಪಡಿತಾರೆ ಅಂತ ತಿಳಿಸ್ಕೊಡ್ತಾರೆ.
ಹೀಗೆ 12ನೆಯ ಶ್ಲೋಕದ ಅರ್ಥವನ್ನು ತಿಳಿಸಿದ ಪರಮಾತ್ಮ 13ನೆಯ ಶ್ಲೋಕವನ್ನು ಹೇಳ್ತಾನೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಜೀವ ತಾನು ತನ್ನ ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾ ಇಲ್ಲವಾ ಅಂತ ಪ್ರಶ್ನೆ. ಮಾಡಬೇಕು ಅಂತಂದರೆ ಅವನಿಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇರ್ತದೆ ಅಂತ ಹೇಳ್ತಾರೆ. ಗರುಡ ಪುರಾಣದಲ್ಲಿ ನಾವು ಹಿಂದೆ ಪ್ರಸ್ತಾವ ಮಾಡಿಕೊಂಡಿದ್ದೇವೆ. ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ 1,00,000 ಚೇಳುಗಳು ಒಂದೇ ಸಲ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವಾಗ್ತದೆ. ಅಂತಹ ಸಂದರ್ಭದಲ್ಲಿ ಮಂತ್ರ ಹೇಳುವುದು ಅಪಹಾಸ್ಯಾಸ್ಪದವಾಗ್ತದಲ್ಲ. ಅಂತಂದರೆ ಇದು ಸಾಮಾನ್ಯ ಮನುಷ್ಯರಿಗೆ ಆಗದಿದ್ದರೂ ಕೂಡ ಮಹಾಯೋಗಿಗಳಿಗೆ ಇದು ಸಾಧ್ಯವಿದೆ. ಅವರೇನು ಮಾಡ್ತಾರೆ, ಓಂ ಅನ್ನುವಂತಹ ಪ್ರಣವವನ್ನು ಅವರು ಅವಶ್ಯವಾಗಿ ಸ್ಮರಣೆ ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಯಾವನಾದರೆ ತಾನು ಸಾಯುವ ಕಾಲದಲ್ಲಿ ಓಂಕಾರವನ್ನು ಹೇಳ್ತಾ ನನ್ನನ್ನು ಚಿಂತನೆ ಮಾಡ್ತಾ ಈ ಶರೀರವನ್ನು ಬಿಡ್ತಾನೋ ಸಯಾತಿ ಪರಮಾಂ ಗತಿಂ, ಅವನು ಉತ್ತಮವಾದಂತಹ ಗತಿಯನ್ನು ಪಡಿತಾನೆ ಅಂತ ಪರಮಾತ್ಮ ಹೇಳಿದ. ಪರಮಾತ್ಮ ಹೇಳ್ತಾನೆ ಓಮಿತ್ಯೇಕಾಕ್ಷರಂ ಬ್ರಹ್ಮ. ಪ್ರತಿ ದಿವಸವೂ ಕೂಡ ನಾವು ಸಂಧ್ಯಾವಂದನೆಯಲ್ಲಿ ನಾವು ಹೇಳ್ಕೊಳ್ತೇವೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ನಾವು ಹೇಳ್ಕೊಳ್ತೇವೆ. ಪರಮಾತ್ಮ ಓಂಕಾರ ವಾಚ್ಯ ಅಂಥೇಳಿ ಇದನ್ನೇ ವೇದದಲ್ಲೂ ತಿಳಿಸ್ತಾರೆ. ಓಮಿತಿ ಬ್ರಹ್ಮ ಓಮಿತೀದಗುಂ ಸರ್ವಂ. ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಓಂಕಾರ ಹೇಳಿಕೊಡುವುದಿಲ್ಲ. ಪರಮಾತ್ಮ ತಾನೇ ತಿಳಿಸ್ತಾನೆ, ಅಹಮೇಕೋಖಿಲ ಗುಣೋ ವಾಚಕ ಪ್ರಣವೋ ಮಮ ಅಕಾರಾದ್ಯತಿ ಶಾಂತ ಅಂತಹ ಸೋಯಮಷ್ಟಾಕ್ಷರೋ ಮತಃ. ಯಾಕೆ ಅಂತಂದರೆ ಓಂಕಾರದಲ್ಲಿ 8 ಅಕ್ಷರಗಳಿವೆ. ಅಕಾರ, ಉಕಾರ, ಮಕಾರ, ಬಿಂದು, ನಾದ, ಘೋಷ, ಶಾಂತ, ಅತಿಶಾಂತ ಅಂಥೇಳಿ ಈ 8 ವರ್ಣಗಳು ಕೂಡ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎನ್ನುವ ಪರಮಾತ್ಮನ 8 ರೂಪಗಳನ್ನು ಇವು ಹೇಳಿಕೊಡ್ತವೆ. ಹೀಗಾಗಿ ಆ ಓಂಕಾರದ ಒಂದು ಅಕ್ಷರವೂ ಕೂಡ ಬೇರೆ ದೇವತೆಗಳನ್ನು ಹೇಳಿಕೊಡುವುದಿಲ್ಲ. ಹೀಗಾಗಿ ಸಮಗ್ರ ಓಂಕಾರವೂ ಕೂಡ ಬೇರೆಯವರ ವಾಚಕವಲ್ಲ. ಹಾಗಿದ್ದರೆ ಓಂಕಾರವನ್ನು ಇತರ ದೇವತೆಗಳ ಮಂತ್ರಗಳಲ್ಲಿ ಯಾಕೆ ಪ್ರಯೋಗ ಮಾಡಬೇಕು ಅಂತ ಒಂದು ಚಿಕ್ಕ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಮಂತ್ರೇಶ್ವೇತೇಷು ಸರ್ವೇಷು ವಾಚ್ಯಸ್ತಾರೇಣ ಕೇಶವಃ. ನೀವು ಯಾವುದೇ ಮಂತ್ರವನ್ನು ಜಪ ಮಾಡಿ, ಸೂರ್ಯ ಮಂತ್ರ ಜಪ ಮಾಡ್ಬೋದು, ಗಣಪತಿ ಮಂತ್ರ ಜಪ ಮಾಡ್ಬೋದು, ಬ್ರಹ್ಮಮಂತ್ರ ಜಪ ಮಾಡ್ಬೋದು, ಶಿವಮಂತ್ರ ಜಪ ಮಾಡ್ಬೋದು. ಎಲ್ಲ ಮಂತ್ರಗಳನ್ನು ಅವಶ್ಯವಾಗಿ ಪರಮಾತ್ಮನೇ ಹೇಳಿದ್ದಾನೆ. ಪರಮಾತ್ಮನೇ ಅನೇಕ ಸಂಹಿತೆಗಳಲ್ಲಿ ಹೇಳಿದ್ದಾನೆ. ಹೀಗಾಗಿ ಆ ಮಂತ್ರಗಳನ್ನು ಜಪಿಸಲೇಬೇಕು. ಆದರೆ ಆ ಮುಂದೆ ಬರುವಂತಹ ಪದಗಳಿಂದ ಆಯಾ ದೇವತೆಗಳು ಅಮುಖ್ಯವಾಚ್ಯರು. ಆ ಪದಗಳಿಂದಲೂ ಕೂಡ ಮುಖ್ಯವಾಚ್ಯ ಪರಮಾತ್ಮನೇ. ಆದರೆ ಆ ಮಂತ್ರದ ಆದ್ಯಂತಗಳಲ್ಲಿ ಓಂಕಾರವನ್ನು ನಾವೇನು ಪ್ರಯೋಗ ಮಾಡ್ತೇವೆ, ಆ ಓಂಕಾರದಿಂದ ಮಾತ್ರ ಪರಮಾತ್ಮ ಒಬ್ಬನೇ ವಾಚ್ಯನಾಗಿದ್ದಾನೆ, ಮತ್ತೊಬ್ಬರು ಯಾರೂ ಕೂಡ ವಾಚ್ಯರಲ್ಲ. ಓಂಕಾರದ ಮಹತ್ವ ಅನೇಕ ಕಡೆ ಹೇಳ್ತಾರೆ. ಓಂಕಾರಶ್ಚಾತಶಬ್ದಶ್ಚ ದ್ವಾವೇತೋ ಬ್ರಹ್ಮಣಪುರ ಕಂಠಂ ಬಿತ್ವಾ ವಿನಿರ್ಯಾತೋ ತಸ್ಮಾನ್ ಮಾಂಗಲಿಕಾವುಭೌ. ಸೃಷ್ಟಿಯ ಆದಿಕಾಲದಲ್ಲಿ ಪರಮಾತ್ಮ ಓಂಕಾರವನ್ನು ಹಾಗೂ ಅಥಶಬ್ದವನ್ನು ಹೇಳಿದ. ಹೀಗಾಗಿ ಓಂಕಾರ ಶಬ್ದವನ್ನು ಅಥಶಬ್ದವನ್ನು ಹೇಳಿಯೇ ಯಾವುದೇ ಗ್ರಂಥಾದಿಗಳನ್ನು ನಾವು ಆರಂಭಿಸಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ವೇದದ ಮಂತ್ರದ ಆದಿಯಲ್ಲಿ ಅಂತ್ಯದಲ್ಲೂ ಕೂಡ ಹರಿ ಓಂ ಅಂತ ನಾವು ಹೇಳೇ ಶುರು ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ನಾವು ಓಂಕಾರವನ್ನು ಆದ್ಯಂತಗಳಲ್ಲಿ ಅಂತ್ಯದಲ್ಲಿ ಬೇಕಾಗಿಲ್ಲ ಅಂತ ಮತ್ತೊಂದು ಪಕ್ಷ ಇದೆ. ಅದಕ್ಕೂ ಕೂಡ ಒಂದು ಸ್ಮೃತಿಯ ವಾಕ್ಯ ಇದೆ, ಸ್ರವತ್ಯನೌಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ಒಂದು ಮಂತ್ರವನ್ನು ನಾವು ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಆ ಮಂತ್ರದ ಆದಿಯಲ್ಲಿ ಓಂಕಾರವನ್ನು ಹೇಳದಿದ್ದರೆ ಸ್ರವತಿ. ಗಡಿಗೆ ಮಾಡ್ತಾ ಇದ್ದೀವಿ, ಗಡಿಗೆಯನ್ನು ಯಾಕೆ ಮಾಡಿಕೊಳ್ತೀವಿ? ನೀರನ್ನು ತರುವುದಕ್ಕೆ, ನೀರನ್ನು ನಾವು ಇಟ್ಟುಕೊಳ್ಳುವುದಕ್ಕೆ ಅಥವಾ ನೀರನ್ನು ಕುಡಿಯುವುದಕ್ಕೆ. ಹಸಿಯಾದ ಗಡಿಗೆಯಲ್ಲಿ ನಾವು ನೀರು ಹಾಕಿದರೆ ಏನಾಗ್ತದೆ? ಸೋರಿ ಹೋಗ್ತದೋ ಹಾಗೇನೆ ಓಂಕಾರ ಇದು ಹೇಳದಿದ್ದರೆ, ಓಂಕಾರವನ್ನು ಆದಿಯಲ್ಲಿ ಹೇಳದಿದ್ದರೆ ಹಸಿಘಟದಂತೆ ಆ ಮಂತ್ರ ವ್ಯರ್ಥವಾಗ್ತದೆ. ಪರಸ್ತಾಚ್ಯ ವಿಶೀರ್ಯತೆ. ಓಂಕಾರವನ್ನು ಕೊನೆಗೆ ಹೇಳದಿದ್ದರೆ ವಿಶೀರ್ಯತೆ, ಒಡೆದು ಹೋದ ಘಟ ಏನಾದರೂ ಉಪಯೋಗಿ ಇದೆಯಾ? ಹಾಗೇನೆ ಆ ಮಂತ್ರಕ್ಕೆ ಯಾವ ವಿಧವಾದಂತಹ ಫಲವೂ ಕೂಡ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿಯೊಂದು ಕಡೆಗೂ ಕೂಡ ಪ್ರತಿಯೊಂದು ಮಂತ್ರವನ್ನು ಕೂಡ ಓಂಕಾರಪೂರ್ವಕವಾಗಿ ನಾವು ಉಚ್ಚರಿಸಬೇಕು ಅಂತ ಹೇಳಿಕೊಳ್ತಾರೆ ಪರಮಾತ್ಮ. ಇದನ್ನು ನೀವು ಬದುಕಿರುವಾಗ ಮಾತ್ರ ಅಲ್ಲ, ನೀವು ತೀರಿ ಹೋಗುವಂತಹ ಸಂದರ್ಭದಲ್ಲೂ ಕೂಡ, ಯಾವಾಗೇ ಪ್ರಾಣವನ್ನು ಬಿಡುವಂತಹ ಸಂದರ್ಭದಲ್ಲೂ ಕೂಡ ಓಮಿತ್ಯೇಕಾಕ್ಷರಂ ಬ್ರಹ್ಮ. ಬ್ರಹ್ಮ ಅಂತಂದರೆ ಬೃಹಂತೋ ಯಸ್ಮಿನ್ ಗುಣಾಃ, ಸಮಸ್ತ
ಕಲ್ಯಾಣ ಗುಣಗಳು ಕೂಡ, ಅನಂತ ಕಲ್ಯಾಣ ಗುಣಗಳು ಕೂಡ ಪೂರ್ಣವಾಗಿರುವಂತಹ ಪರಮಾತ್ಮನನ್ನ ಈ ಮಂತ್ರವು ಹೇಳಿಕೊಡುತ್ತದೆ, ಓಂಕಾರವು ಹೇಳಿಕೊಡುತ್ತದೆ ಎನ್ನುವ ಭಾವನೆಯಿಂದ ವ್ಯಾಹರನ್ ಆ ಮಂತ್ರವನ್ನು ಅಂದರೆ ಓಂಕಾರವನ್ನು ಉಚ್ಚಾರಣೆ ಮಾಡುತ್ತಾ, ಬರೇ ಓಂಕಾರವನ್ನು ಭೌತಿಕವಾಗಿ ಬಾಯಿಯಿಂದ ಹೇಳುವುದಲ್ಲ, ಮಾಂ ಅನುಸ್ಮರನ್ ಅಂತ ಹೇಳ್ತಾನೆ ಪರಮಾತ್ಮ. ಅಂದರೆ ಇಲ್ಲಿ ಒಂದು ಶಂಕೆ ಏನು ಬರ್ತದೆ ಅಂತಂದರೆ, ಪರಮಾತ್ಮ ಬೇರೆ, ಕೃಷ್ಣ ಬೇರೆ, ಬ್ರಹ್ಮ ಬೇರೆಯ ಅಂತನ್ನುವ ಒಂದು ಚಿಕ್ಕ ಸಂದೇಹ ಬರ್ತದೆ. ಅದಕ್ಕಾಗಿ ಪರಮಾತ್ಮ ಮೂರನ್ನೂ ಹೇಳ್ತಾನೆ. ಪರಮಾತ್ಮ ಓಂಕಾರ ನನ್ನನ್ನು ಹೇಳಿಕೊಡ್ತದೆ, ನಾನೇ ಬ್ರಹ್ಮ, ಮಾಂ ಅನುಸ್ಮರನ್ ಅಂತಹ ನನ್ನನ್ನೇ ಸ್ಮರಿಸುತ್ತಾ, ಯಪ್ರಯಾತಿ ಯಾವನು, ಯಪ್ರಯಾತಿ ತ್ಯಜನ್ ಯಹ ದೇಹಂ ತ್ಯಜನ್ ಪ್ರಯಾತಿ, ಯಾವನು ತನ್ನ ಶರೀರವನ್ನು ಬಿಡ್ತಾ ಮೇಲೆ ಹೋಗುತ್ತಾನೋ ಅಂತಹವನು ಸಯಾತಿ ಪರಮಾಂ ಗತಿಂ, ಅಂತಹವನು ಪರಮಗತಿ, ಪರಮೋತ್ಕರ್ಷವ ಗತಿಯಾದಂತಹ ಮೋಕ್ಷವನ್ನು ತಾನು ಪಡೀತಾನೆ. ಆದ್ದರಿಂದಾಗಿ ಪ್ರಯಾಣ ಕಾಲದಲ್ಲಿ ಚರ್ಮ ಶರೀರವನ್ನು ಬಿಡುವಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಎಲ್ಲರೂ ಕೂಡ ಓಂಕಾರವನ್ನು ಉಚ್ಚರಿಸುತ್ತಾ ಆ ಓಂಕಾರ ಪ್ರತಿಪಾದ್ಯನಾದಂತಹ ಪರಮಾತ್ಮನ ಗುಣಗಳನ್ನು ಸ್ಮರಣೆ ಮಾಡ್ತಾ ನಾವು ಶರೀರವನ್ನು ಬಿಟ್ಟರೆ ಬ್ರಹ್ಮರಂಧ್ರಾದಿಗಳಿಂದ ಶರೀರವನ್ನು, ಅದು ಯಾರಾದರೆ ವಾಯುಜಯಾದಿ ಮಂತರಿದ್ದಾರೋ ಅವರು ಬ್ರಹ್ಮರಂಧ್ರಾದಿಗಳಿಂದ ಶರೀರವನ್ನು ಬಿಡ್ತಾರೆ. ಕೇವಲ ಯಾರಿಗಾದರೆ ವಾಯುಜಯಾದಿಗಳು ಇರುವುದಿಲ್ಲ ಅವರು ಸಾಮಾನ್ಯವಾಗಿ ಶರೀರವನ್ನು ಬಿಡ್ತಾರೆ. ಅಂತಹವರು ಕೂಡ ಸಾಧ್ಯವಿದ್ದಷ್ಟು ಮೇಲಿನ ರಂಧ್ರಗಳಿಂದ ಬಿಡುವವರಾಗಿದ್ದರೆ ನಮಗೆ ಹೆಚ್ಚಿನ ಪುಣ್ಯ ಸಿಗ್ತದೆ. ಅದಕ್ಕಾಗಿ ಓಂಕಾರವನ್ನು ಅವಶ್ಯವಾಗಿ ಕೊನೆಯ ಕಾಲಕ್ಕೆ ಸ್ಮರಿಸಲೇಬೇಕು ಅಂಥೇಳಿ ಈ ಶ್ಲೋಕದ ಅರ್ಥವಾಗಿದೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೇಯ ಸದಾ ಮತ್ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ. ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ
गामिना परमं पुरुषं दिव्यं परमं पुरुषं दिव्यं याति पार्थानुचिन्तयन् याति पार्थानुचिन्तयन् कविं पुराणम् अनुशासितारम् कविं पुराणम् अनुशासितारम् अणोरणीयान् समनुस्मरेद्यः अणोरणीयान् समनस्मरेद्यः सर्वस्य दातारमचिन्त्यरूपम् सर्वस्य दातारमचिन्त्य रूपम् आदित्यवर्णं तमसः परस्तात् आदित्यवर्णं तमसः परस्तात् प्रयाणकाले मनसाचलेन प्रयाणकाले मनसाचलेन भक्त्या युक्तो योगबलेन चैव भक्त्या युक्तो योगबलेन चैव भ्रुवोर्मध्ये प्राणमावेश्य सम्यक् भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् सतं परं पुरुषमुपैति दिव्यम् यदक्षरं वेदविदो वदन्ति यदक्षरं वेदविदो वदन्ति विशन्ति यद्यतयो वीतरागाः विशन्ति यद्यतयो वीतरागाः यदिच्छन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदं सङ्ग्रहेण प्रवक्ष्ये तत्ते पदं सङ्ग्रहेण प्रवक्ष्ये सर्वद्वाराणि संयम्य सर्वद्वाराणि संयम्य मनोहृदि निरुध्य च मनोहृदि निरुध्य च मूर्ध्याधायात्मनः प्राणम् मूर्ध्याधायात्मनः प्राणम् आस्थितो योगधारणाम् आस्थितो योगधारणाम् ओमित्येकाक्षरं ब्रह्मा ओमित्येकाक्षरं ब्रह्म व्याहरन् माम् अनुस्मरन् व्याहरन् माम् अनुस्मरन् यः प्रयाति त्यजन् देहम् यः प्रयाति त्यजन् देहम् स याति परमां गतिम् स याति परमां गतिम् अनन्यचेताः सततम् अनन्यचेताः सततम् यो मां स्मरति नित्यशः यो मां स्मरति नित्यशः तस्याहं सुलभः पार्थ तस्याहं सुलभः पार्थ नित्ययुक्तस्य योगिनः नित्ययुक्तस्य योगिनः मामुपेत्य पुनर्जन्म मामुपेत्य पुनर्जन्म दुःखालयमशाश्वतम् दुःखालयमशाश्वतम् नाप्नुवन्ति महात्मानः नाप्नुवन्ति महात्मानः संसिद्धिं परमाङ्गताः संसिद्धिं परमाङ्गताः आब्रह्मभुवनाल्लोकाः आब्रह्मभुवनालोकाः पुनरावर्तिनोऽर्जुन पुनरावर्तिनोऽर्जुन मामुपेत्य तु कौन्तेय मामुपेत्य तु कौन्तेय पुनर्जन्म न विद्यते पुनर्जन्म न विद्यते सहस्रयुगपर्यन्तम् सहस्रयुगपर्यन्तम् अहर्यद्ब्रह्मणो विदुः अहर्यद्ब्रह्मणो विदुः रात्रिं युगसहस्रान्ताम् रात्रिं युगसहस्रान्ताम् देहोरात्रविदो जनाः देहोरात्रविदो जनाः अव्यक्ताद्व्यक्तयः सर्वाः अव्यक्ताव्यक्तयः सर्वाः प्रभवन्त्यहरागमे प्रभवन्त्यहरागमे रात्र्यागमे प्रलीयन्ते रात्र्यागमे प्रलीयन्ते तत्रैवाव्यक्तसंज्ञके तत्रैवाव्यक्तसंज्ञके भूतग्रामः स एवायम् भूतग्रामस्य एवायम् भूत्वा भूत्वा प्रलीयते भूत्वा भूत्वा प्रलीयते रात्र्यागमे वशः पार्थ रात्र्यागमे वशः पार्थ प्रभवत्यहरागमे प्रभवत्यहरागमे परस्तस्मात्तु भावोऽन्यः परस्तस्मात्तु
ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹೋ ಪರಮಾಂಗತಿಂ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಸ್ಯ ಪರಃ ಪಾತ್ರ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ तं ಕಾಲಂ ಪ್ರಯಾತಾ ಯಾಂತಿ तं ಕಾಲಂ ವಕ್ಷ್ಯಾಮಿ ಭರತರ್ಷಭ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಂದ್ರಮಸಂ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿಹ್ಯೇತೆ ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ ಜಗತಃ ಶಾಶ್ವತೆ ಮತೆ ಏಕಯಾ ಯತ್ಯನಾವೃತ್ತಿಂ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅನ್ಯಯಾ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥ ಜಾನನ್ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ ಅಷ್ಟಮೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ. ಪಾರಾಯಣ ಮತ್ತು ಪ್ರವಚನ ಕಾಲದಲ್ಲಿ ಜ್ಞಾತಾಜ್ಞಾತವಾಗಿ ಉಂಟಾದ ಸಕಲ ದೋಷಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡುವಂಥ ಆ ಶ್ರೀನಿವಾಸ ದೇವರಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ.
యదక్షరపదభ్రష్టం यदक्षरपदभ्रष्टम् మాత్రాహీనం చ యద్భవేత్ मात्राहीनं च यद्भवेत् తత్సర్వం క్షమ్యతాం దేవ तत्सर्वं क्षम्यता देव నారాయణ నమోస్తుతే नारायण नमोऽस्तु ते కాయేన వాచా మనసేంద్రియైర్వా कायेन वाचा मनसेन्द्रियैर्वा బుద్ధ్యాత్మనా వా ప్రకృతే స్వభావాత్ बुद्ध्यात्मना वा प्रकृते स्वभावात् కరోమి యద్యత్ సకలం పరస్మై करोमि यस्य सकलं परस्मै నారాయణాయేతి సమర్పయామి नारायणायेति समर्पयामि సర్వే భవంతు సుఖినః सर्वे भवन्तु सुखिनः సర్వే సంతు నిరామయాః सर्वे सन्तु निरामयाः సర్వే భద్రాణి పశ్యంతు सर्वे भद्राणि पश्यन्तु మా కశ్చిద్ దుఃఖభాగ్ భవేత్ मा कश्चित् दुःखभाग् भवेत् శ్రియః కాంతాయ కళ్యాణనిధయే श्रियः कान्ताय कल्याणनिधये నిధయే అర్థినాం निधये अर्थिनां శ్రీవేంకటనివాసాయ श्रीवेङ्कटनिवासाय శ్రీనివాసాయ మంగళం श्रीनिवासाय मङ्गलम् No.